ನಮಸ್ಕಾರ ವೀಕ್ಷಕ ಬಾಂಧವರೇ, ನಾನು ನಿಮ್ಮ ರಘು ಸೂರ್ಯ. ನೋಡಿ, ನಮ್ಮ ಬಾಗಲಗುಂಟೆಯ BBMPಯ ಮುಖ್ಯ ಕಚೇರಿ ಹಿಂದುಗಡೆ ಮತ್ತು ಬ್ಲಾಸಮ್ ಶಾಲೆ ಇದೆಯಲ್ಲ, ಅದರ ಪಕ್ಕದಲ್ಲಿ ಅಲ್ಲೇ ಅದಕ್ಕೆ ಅಂಟಿಕೊಂಡ ಹಾಗೆ ಈ ಕಸದ ರಾಶಿ ಬಿದ್ದಿದೆ. ಈ ಕಸದ ರಾಶಿಯಲ್ಲಿ ಯಾರೋ ಏನೋ ಮಾಡ್ತಾ ಇದ್ದಾರೆ. ಅದು ಯಾರ್ಯಾರ್ದೋ ಮನೆಗಳ ವಸ್ತುಗಳು ಆ ಕಸದ ರಾಶಿ ತುಂಬಿ ಬಿದ್ದಿದೆ, ರೋಡಲ್ಲಿ ಬಿದ್ದಿದೆ. ಅಲ್ಲಿ ತುಂಬ ಜನ ವೆಹಿಕಲ್ಸ್ ಹೋಗ್ತವೆ. ಮತ್ತು ಅಲ್ಲೇ ಪಕ್ಕದಲ್ಲೇ ಶಾಲೆ ಇದೆ. ಈ ಶಾಲೆಯಿಂದ ಮಕ್ಕಳುಗಳು ಓಡಾಡ್ತಾರೆ. BBMPಯವರು ಊರಲ್ಲೆಲ್ಲ ಕ್ಲೀನ್ ಮಾಡೋ BBMPಯವರು ಅದರ ಹಿಂದೆಗಡೆನೆ ಗಲೀಜಿಟ್ಕೊಂಡು ಕೂತಿದ್ದಾರೆ. ಇದಕ್ಕೆ ಏನು ಹೇಳೋಣ ನಾವು? ತನ್ನ ಬೆನ್ನ ಹಿಂದೆ ಇರುವಂತಹ ಗಲೀಜನ್ನೇ, ಕಚಡಾನೇ ಕ್ಲೀನ್ ಮಾಡೋಕ್ಕಾಗದಿರೋ BBMP ಇಂದ ಊರಲ್ಲಿರೋ ಕಸನ ಸ್ವಚ್ಛ ಮಾಡುತ್ತಾ? ಕಸದ ದುಡ್ಡನ್ನೆಲ್ಲ ತಿನ್ಕೊಂಡು ಕಸದ ದುಡ್ಡನ್ನೆಲ್ಲ ಹಾಳು ಮಾಡಿ ಈಗ ರೋಡಲ್ಲಿ ರಸ್ತೆಯಲ್ಲಿ ಮನೆ ಹತ್ರ ಕಸ ತುಂಬಿ ಬಿದ್ದಿದೆ. ಇದನ್ನು ಹೇಳೋರು ಯಾರು, ಕೇಳೋರು ಯಾರು? ಈ ಕಸದ ರಾಶಿ, BBMP ಹಿಂದುಗಡೆ ಈ ಕಸದ ರಾಶಿ ಅವ್ಯವಸ್ಥೆ ಏನನ್ನು ಸೂಚಿಸುತ್ತೆ ಗೊತ್ತಾ? ಘನ ಸರ್ಕಾರದ ಯೋಗ್ಯತೆಯನ್ನು ಸೂಚಿಸುತ್ತೆ. ಕಾಂಗ್ರೆಸ್ ಸರ್ಕಾರ ಫ್ರೀ ಗ್ಯಾರಂಟಿಗಳನ್ನ ಕೊಟ್ಟು ಫ್ರೀಯಾಗಿ ಜನಗಳಿಗೆ ಯಾಮಾರಿಸಿ ಅವ್ರಿಗೆ ಕೊಡಬೇಕಾದಂತಹ ಮೂಲಭೂತ ಸೌಕರ್ಯವನ್ನೇ ಕಿತ್ಕೊಂಡು ಅದರ ದುಡ್ಡೆಲ್ಲ ತಿನ್ಕೊಂಡು ಹಾಳು ಮಾಡಿ ಒಟ್ಟಲ್ಲಿ ಸಾರ್ವಜನಿಕರನ್ನ ಸ್ಮಶಾನಕ್ಕೆ ತಗೊಂಡೋಗಿ ತಲುಪಿಸೋ ತನಕ ಈ ಸರ್ಕಾರ ನಿದ್ದೆ ಮಾಡಲ್ಲ. ಅಧಿಕಾರಿಗಳಂತೂ ಕೇಳಲೇಬೇಡಿ, ಅವರು ಕೋಮಾಗೆ ಹೋಗ್ಬಿಟ್ಟಿದ್ದಾರೆ. ಇಂತಹ ಸತ್ತ ಸರ್ಕಾರವನ್ನು ಮೊದಲು ನಾವೆಲ್ಲ ದೂರ ಇಡಬೇಕು. ನಾನು BBMPಯವ್ರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಸಾಕ್ರಿ, ದುಡ್ಡು ತಿಂದಿತ್ತು ಸಾಕು. ನಿದ್ದೆಯಿಂದ ಎದ್ದು ದಯಮಾಡಿ ಈ ಕಸವನ್ನು, ಇಲ್ಲಿರುವಂತಹ ಎಲ್ಲ ಗಾರ್ಬೇಜನ್ನು ಕ್ಲೀನ್ ಮಾಡಿಕೊಡಿ. ಯಾಕೆ ಅಂತಿದ್ರೆ ಇದು ಮಕ್ಕಳ ಆರೋಗ್ಯದ ವಿಷಯ. ದಯಮಾಡಿ ಇದನ್ನು ಕ್ಲೀನ್ ಮಾಡಿಕೊಡಿ. ನಿಮ್ಮ ದೇವರು ಒಳ್ಳೇದು ಮಾಡ್ತಾರೆ. ನಮಸ್ಕಾರ.